ದರ್ಶನ್ಗೆ ಇನ್ನಷ್ಟು ಕಂಟಕ ಈ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ 164 ಅಡಿಯಲ್ಲಿ 7 ಮಂದಿಯ ಹೇಳಿಕೆಯನ್ನ ಸಂಗ್ರಹ ಮಾಡಲಾಗಿದೆ. 164 ಸ್ಟೇಟ್ಮೆಂಟ್ ಅಂತ ಹೇಳಿದ್ರೆ ಅದು ಮ್ಯಾಜಿಸ್ಟ್ರೇಟ್ ಮುಂದೆ ದಾಖಲು ಮಾಡೋದು. ಒನ್ಸ್ ಆ ಸ್ಟೇಟ್ಮೆಂಟ್ ಕೊಟ್ರೆ ಈ 7 ಜನ ಬಯಸಿದ್ರು ಅದನ್ನು ಚೇಂಜ್ ಮಾಡೋದಕ್ಕಾಗೋದಿಲ್ಲ. ಅದೇ ಆಯಾಮದಲ್ಲಿ ತನಿಖೆ ಕೂಡ ಸಾಗುತ್ತೆ. ಸೊ ಆಲ್ರೆಡಿ ರೆಕಾರ್ಡ್ ಮಾಡಿಸಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇರೋ ವಿಚಾರ. ಸೊ ಅಕಾರ್ಡಿಂಗ್ ಟು ದಟ್ ಪೊಲೀಸರ ತನಿಖೆ ಪ್ರಕಾರ ಇದು ಇನ್ನಷ್ಟು ಸಂಕಷ್ಟವನ್ನು ತಂದೊಡ್ಡಬಹುದು ದರ್ಶನ್ಗೆ ಹಾಗೂ ಇತರೆ ಆರೋಪಿಗಳಿಗೆ ಅಂತ ಹೇಳಲಾಗ್ತಾ ಇದೆ. ಸಂಬಂಧಪಟ್ಟಂತೆ ಈಗಾಗಲೇ 18/7 ತನಕ ನ್ಯಾಯಾಂಗ ಬಂಧನಕ್ಕೆ ದರ್ಶನ್ ಅಟ್ಟೋ ಗ್ಯಾಂಗ್ ಅನ್ನ ವಹಿಸಿರುವಂಥದ್ದು. ಜೊತೆಗೆ 16 ಪುಟಗಳ ಏನು ಒಂದು ಆಕ್ಷೇಪಣೆಯನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಅವರನ್ನ ಯಾವ ವಿಚಾರಕ್ಕಾಗಿ ನ್ಯಾಯಾಂಗ ಬಂಧನವನ್ನು ವಿಸ್ತರಣೆ ಮಾಡಬೇಕು ಅಂತೇಳಿ ಕೊಟ್ಟಿರುವಂಥದ್ದು. ಈಗ ನಮ್ಮ ಜೊತೆಯಲ್ಲಿ ಮಾತಾಡಲಿಕ್ಕೆ ದರ್ಶನ್ ಪರ ವಕೀಲರಾದಂಥ ಶಿವಕುಮಾರ್ ಅವರು ಇದ್ದಾರೆ. ಅವರನ್ನೇ ಕೇಳೋಣ. ಸರ್, ಇವತ್ತು ಅವರ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಿರುವಂಥದ್ದು. ಜೊತೆಗೆ ಇವತ್ತು ಏನೇನು ವಿಚಾರಗಳನ್ನು ಅವರು ಪ್ರೊಡ್ಯೂಸ್ ಮಾಡಿದ್ರು ಮತ್ತು ನೀವು ಏನೇನು ಕೇಳ್ಕೊಂಡ್ರಿ, ಏನು ಮನವಿ ಮಾಡ್ಕೊಂಡ್ರಿ? ಏನು ಮನವಿ ಮಾಡ್ಕೊಂಡಿಲ್ಲ ನಾವು, ಯಾಕಂದರೆ JC ಎಕ್ಸ್ಟೆನ್ಷನ್ ಆಗಿದೆ 18/7 ತನಕ. ಮತ್ತು ಮೀನ್ವೈಲ್ ಅದರಲ್ಲಿ ಏನಂದರೆ ಇದನ್ನು ಏನೋ ರೇಣುಕಾಸ್ವಾಮಿ ಮೊಬೈಲ್ನ ರಿಟ್ರೀವ್ ಮಾಡ್ಕೊಳ್ಳೋಕೆ ನ್ಯಾಯಾಂಗ ಇದಕ್ಕೆ ಪರ್ಮಿಷನ್ ತೊಗೊಳೋಕ್ಕೆ ಕೊಟ್ಟಿದ್ದಾರೆ ಕೋರ್ಟ್ಗೆ. ಮತ್ತು ಹಾಗೆ ಅವರು ಶೆಡ್ಡು ಜಯಣ್ಣವ್ರ ಶೆಡ್ದು ಒಂದು ಇದು ಕೊಟ್ಟಿದ್ದಾರೆ, ಏನೋ ಇದು ಮಾಡ್ತಾಯಿದ್ದೀವಿ, ಅವರು ಲೀಸ್ ಕೊಟ್ಟಿರೋದು ಅದೊಂದು ಅಗ್ರಿಮೆಂಟ್ ಏನೋ ಇದು ಮಾಡ್ತಾಯಿದ್ದೀವಿ ಅಂತ ಕೊಟ್ಟಿದ್ದಾರೆ. ಅದಕ್ಕಷ್ಟೇ ನೆಕ್ಸ್ಟ್ ತನಕ ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ. ಮತ್ತೆ ಜೊತೆಗೆ ಕೆಲವೊಂದು ವೆಹಿಕಲ್ಗಳನ್ನ ಬಿಡುಗಡೆ ಮಾಡಬೇಕು ಅಂತ ಸಹ ಆರೋಪಿಗಳು A10 ಹಾಕೊಂಡಿದ್ದಾರೆ ಅನ್ಸುತ್ತೆ. A10 ವಿನಯ್ದೇನೋ ಹಾಕೊಂಡಿರ್ಬೇಕು, ನಮ್ದಕ್ಕೂ ಅದಕ್ಕೂ ಅಷ್ಟೇ. ಅಂದರೆ ಬೇರೆ ಅಬ್ಜೆಕ್ಷನ್ಸು ಅಥವಾ ಏನಾದರೂ ಈಗ ಅವ್ರ ಆಕ್ಷೇಪಣೆಯನ್ನು ಮಾಡಿರೋಂಥದ್ರಲ್ಲಿ ಒಂದು ಸುಮಾರು ಅವ್ರ ವೆಹಿಕಲ್ಗೆ ಮಾತ್ರ ಮಾಡಿದ್ದಾರೆ, ಬೇರೆ ಇನ್ಯಾವುದಕ್ಕೂ ಅಬ್ಜೆಕ್ಷನ್ಸ್ ಅದಕ್ಕೇನೂ ಇಲ್ಲ. ಜಾಮೀನಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಜಾಮೀನಿನ ಅರ್ಜಿ ಅಂದರೆ ನೀವು ದರ್ಶನ್ ಅವ್ರ ಪರ ಇದು ಮಾಡ್ತಾ ಇದ್ದೀರಿ, ಯಾವುದು ಇನ್ನೂ ಮೂವ್ ಮಾಡ್ತಿಲ್ಲ. ಇನ್ನು ರಿಪೋರ್ಟ್ ಬರಬೇಕು, PM ರಿಪೋರ್ಟ್ ಅದೆಲ್ಲ ಬರಬೇಕು, ಅದಕ್ಕೆ ವೆಯ್ಟ್ ಮಾಡ್ತಾ ಇದೀವಿ ನೋಡಿ. ಅಂದರೆ ಜೊತೆಗೆ ಇನ್ನೊಂದು ಚಾರ್ಜ್ ಶೀಟ್ ಆಗೋ ತನಕ ಏನಾದ್ರು ವೆಯ್ಟ್ ಮಾಡಬೇಕು, ಆ ರೀತಿ ಏನಾದರೂ ಆಗಿದೆಯಾ ಅಂತ ಇದೀವಿ. ನೋಡೋಣ, ಫಸ್ಟ್ ಇದು ಏನೇನು ಪೊಲೀಸವ್ರು ಇನ್ವೆಸ್ಟಿಗೇಷನ್ ಪ್ರತಿ ಡೇಟಲ್ಲೂ ಏನೇನು ಹಾಕ್ತಾರೆ ನೋಡ್ಕೊಳೋದು ಏನು ಮಾಡ್ತೀವಿ, ಆಮೇಲೆ ಡಿಪೆಂಡ್ ಅಪಾನ್ ಬಿಸಿ. PM ರಿಪೋರ್ಟ್ ಬರಬೇಕು ಮತ್ತು ಖಂಡಿತ PM ರಿಪೋರ್ಟು, ಇನ್ಕ್ವೆಸ್ಟ್ ಮಾಜರು ಎಲ್ಲ ಸುಮಾರು ಇದ್ದಾವೆ, ಅದೇನೇನಿದೆ ನೋಡಿ. ಜೊತೆಗೆ ನೀವು ದರ್ಶನ್ ಅವರು ಕೂಡ ಮೊನ್ನೆ ಭೇಟಿಯಾಗಿದ್ರಿ ಅಂತ ಒಂದು ಇನ್ಫಾರ್ಮೇಷನ್, ಏನು ಭೇಟಿಯಾದಾಗಿಲ್ಲ, ಕೊಲೀಗ್ಸ್ ಹೋಗಿದ್ರು ಅಷ್ಟೇ. ಹೋಗಿದ್ರು. ಥ್ಯಾಂಕ್ ಯು ಸರ್. ರೈಟ್. ಇದಿಷ್ಟು ಶಿವಕುಮಾರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆ ಮುರಳೀಧರ್ ಕ್ರೈಮ್ ಬ್ಯೂರೋ, ಪಬ್ಲಿಕ್ TV. ಒಂದ್ ಕಡೆಗೆ ದರ್ಶನ್ ಪರ ಅವರ ವಕೀಲರು ಇನ್ನೂ ಕೂಡ ಬೇಲ್ ಅಪ್ಲಿಕೇಶನ್ ಮೂವ್ ಮಾಡಿಲ್ಲ. ಅದು ಕೂಡ ಒಂದು ಲೀಗಲ್ ಸ್ಟ್ರಾಟಜಿಯ ಭಾಗನೇ. ರೈಟ್, ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮುರಳಿ. 164 ಸ್ಟೇಟ್ಮೆಂಟ್ ನಡಿ 7 ಜನರ ಹೇಳಿಕೆನ ದಾಖಲು ಮಾಡಿಸ್ಕೊಂಡಿದ್ದಾರೆ. ಈ ಮೂಲಕ ದರ್ಶನ್ರ ಕಾನೂನಿನ ಹಾದಿ ಇನ್ನಷ್ಟು ಕಠಿಣಗೊಳಿಸುವಂತಹ ಪ್ರಕ್ರಿಯೆನ ಪೊಲೀಸರದ್ದು ಮತ್ತು ಈ 7 ಜನರ ಹೇಳಿಕೆಗಳು ಹೇಗೆ ಸಂಕಷ್ಟವನ್ನು ಮುಂದಿನ ದಿನಗಳಲ್ಲಿ ಆರೋಪಿಗಳಿಗೆ ತಂದೊಡ್ಡಬಹುದು ಅನ್ನೋದು ಪ್ರಶ್ನೆ. ಮಮತಾ, ಖಂಡಿತವಾಗಿ. ಯಾಕೆಂದರೆ ಪ್ರಮುಖವಾಗಿ ಯಾವ್ಯಾರು ಸಾಕ್ಷ್ಯಾಧಾರಗಳಿರ್ತವೆ, ಅದು ಪ್ರತ್ಯಕ್ಷ ಅಥವಾ ಪರೋಕ್ಷ ಸಾಕ್ಷಿಗಳಿರ್ತವೆ, ಆ ಸಾಕ್ಷಿಗಳನ್ನು ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನು ಕೊಡಿಸುವಂಥದ್ದು ಮತ್ತಷ್ಟು ಕಷ್ಟವನ್ನು, ಕಾನೂನಿನಲ್ಲಿ ಸಂಕಷ್ಟವನ್ನು ತರುವಂಥದ್ದು ಮತ್ತು ಕಾನೂನಿನಲ್ಲಿ ಕಟ್ಟಾಕುವಂಥ ಪ್ರಯತ್ನಗಳನ್ನು ಈಗ ಪೊಲೀಸರು ಮಾಡ್ತಾ ಇರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದರಲ್ಲಿ 7 ಜನರನ್ನ ಈಗಾಗಲೇ ನ್ಯಾಯಾಧೀಶರ ಮುಂದೆ ಹೇಳಿಕೆಗಳನ್ನು ದಾಖಲು ಮಾಡ್ಕೊಂಡಿದ್ದಾರೆ. ಅದರಲ್ಲಿ ನಿಖಿಲ್ ನಾಯಕ್ ಇರ್ಬೋದು, ಅಂದರೆ ಇದೇ ಪ್ರಕರಣದಲ್ಲಿ ಮೊದಲು ಸಲೆಂಡರ್ ಆದಂಥವರು ಶರಣಾಗತರಾದಂಥ ನಿಖಿಲ್ ನಾಯಕ್ ಮತ್ತು ಕಾರ್ತಿಕ್ ಅಲಿಯಾಸ್ ಕಪ್ಪೆ ಏನಿದ್ದ ಆತನ ಹೇಳಿಕೆಗಳನ್ನು ಕೂಡ ಪಡ್ಕೊಂಡಿದ್ದಾರೆ. ಅದನ್ನು ನ್ಯಾಯಾಧೀಶರ ಮುಂದೆ ಉಲ್ಲೇಖವನ್ನು ಮಾಡಿಸಿರುವಂಥದ್ದು. ಇನ್ನೊಂದು ಪ್ರಮುಖವಾದ ಅಂಶ, ಆ ಶೆಡ್ನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಂಥ, ಅಂದರೆ ಪಟ್ಟಣಗೆರೆ ಶೆಡ್ನಲ್ಲಿ ಹತ್ಯೆಯಾದಂಥ ಸ್ಥಳ ಏನಿತ್ತು ಅಲ್ಲಿ ಶೆಡ್ನಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಸೆಕ್ಯೂರಿಟಿ ಗಾರ್ಡ್ನ ಹೇಳಿಕೆಗಳನ್ನು ಕೂಡ ದಾಖಲು ಮಾಡ್ಕೊಂಡಿದ್ದಾರೆ. ಸ್ಟೋರಿ ಬ್ರೂಕ್ನಲ್ಲಿ ಕೆಲಸ ಮಾಡ್ತಾ ಇದ್ದಂಥ 3 ಜನರ ಹೇಳಿಕೆಗಳನ್ನು ಕೂಡ ನ್ಯಾಯಾಧೀಶರ ಮುಂದೆ ದಾಖಲನ್ನು ಮಾಡ್ಕೊಂಡಿರುವಂಥದ್ದು. ಅಂದರೆ ಸ್ಟೋನಿ ಬ್ರೂಕ್ನಲ್ಲಿ ಕೆಲಸ ಮಾಡ್ತಿದ್ದವರು ಯಾಕಾಗಿ ಬಂದು ಹೇಳಿಕೆಯನ್ನು ಕೊಟ್ಟರು ಅಂತ ಅಂದರೆ, ಆ ಸಂದರ್ಭದಲ್ಲಿ ಪವನ್ ಬಂದು, ಅಂದರೆ ಸ್ಟೋನಿ ಬ್ರೂಕ್ನಲ್ಲಿ 11:30ಕ್ಕೆ ಪಾರ್ಟಿ ಪ್ರಾರಂಭವಾಗಿರ್ತದೆ. ಅದಾದ ನಂತರ 1:30 ಸಂದರ್ಭದಲ್ಲಿ ಪವನ್ ಬಂದು ದರ್ಶನನ್ನು ಕರೆದುಕೊಂಡು ಹೋಗ್ತಾರೆ. ಅದಕ್ಕೆ ಟೆಕ್ನಿಕಲ್ ಎವಿಡೆನ್ಸ್ಗಳಾಗಿ CCTV ಫುಟೇಜಸ್ಗಳಿದ್ದಾವೆ. ಅದಕ್ಕೆ ಪೂರಕವಾಗಿ ಮೌಖಿಕವಾದ ಹೇಳಿಕೆಗಳನ್ನು ಪಡ್ಕೊಳ್ಬೇಕಿತ್ತು. ಆ ಪಡ್ಕೊಳ್ಳೋದಕ್ಕೋಸ್ಕರ ಆ ಸ್ಟೋನಿ ಬ್ರೂಕ್ನಲ್ಲಿ ಕೆಲಸ ಮಾಡ್ತಿದ್ದಂಥವ್ರು ಇವರೆಲ್ಲರ ಹೇಳಿಕೆಗಳನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಅಂದರೆ ಇಡೀ ಪ್ರಕರಣದಲ್ಲಿ ಎಷ್ಟೆಷ್ಟು ಸಾಧ್ಯತೆಗಳಿರ್ತವೋ, ಎಷ್ಟೆಷ್ಟು ಸಾಕ್ಷಿಗಳನ್ನು ಕ್ರೋಢೀಕರಿಸ್ಕೊಳ್ಬೋದು ಮತ್ತು ಕಾನೂನಿನಲ್ಲಿ ಅವರನ್ನು ಕಟ್ಟಾಕಲಿಕ್ಕೆ ಯಾವ್ಯಾವ ಮಾರ್ಗಗಳಿದಾವೆ, ಆ ಮಾರ್ಗಗಳನ್ನು ಈಗಾಗಲೇ ಪೊಲೀಸರು ಸಂಪೂರ್ಣವಾಗಿ ಫಾಲೋ ಅಪ್ ಮಾಡ್ತಾ ಇರೋಂಥದ್ದು. ಮಮತಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಮುರಳಿ.